ಊಟ ಮಾಡೋದ್ರ ಮುಂದೆ ಭಯಾನೂ ಮಾಡಬಾರ್ದು. ಆಟ ಆಡೋ ಮಕ್ಕಳ ಮುಂದೆ ಪಾಠ ಮಾಡಕ್ ಹೋದ್ರೆ ಕೈಯಲ್ಲಿರೋ ಬಾಲ್ ತಿರುಗಿ ತಳಗ್ ಬೀಳ್ತದೆ. ಊಟ ಮಾಡೋರ್ ಮುಂದೆ ಬಯಾನ್ ಮಾಡಕ್ ಹೋದ್ರೆ ಕೈಯಲ್ಲಿರೋ ತಟ್ಟೆ ಮುಖಕ್ಕೆ ಬಂದ್ ಬೀಳ್ತದೆ. ಅದಕ್ಕೆ ಈ ಟೈಮ್ ಬಯಾನ್ ಮಾಡೋದಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೂ ಈ ಸಂದರ್ಭದಲ್ಲಿ ಕೆಲವೊಂದು ನಿಮಿಷ ತಮ್ಮ ಮುಂದೆ ಕೆಲವೊಂದು ವಿಚಾರ ಮಂಡಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಕಳೆದ 2 ವರ್ಷಗಳ ಮುಂಚೆ ನಿಮ್ಮ ಈ ಅಂಬಿಕಾ ನಗರ ಅಂತ ಹೇಳುವಂತ ಈ ಮದೀನಾ ಮಸ್ಜಿದ್ಗೆ ಭೇಟಿ ಕೊಟ್ಟಾಗ ಮದ್ರಸಾ ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಇಲ್ಲಿ ಇರ್ಲಿಲ್ಲ. ಅದು ನಿಮ್ಮ ತಪ್ಪೂನು ಅಲ್ಲ, ಈ ಮೊಹಲ್ಲದ ತಪ್ಪೂನು ಅಲ್ಲ, ಇದರ ಜಿಮ್ಮೆದಾರಿ ತೆಗೆದುಕೊಂಡವ್ರ ತಪ್ಪೂನು ಅಲ್ಲ. ನನ್ನಂತ ಪೇಟ ಹಾಕಿದವರು, ನನ್ನಂತ ಚುಪ್ಪ ಹಾಕಿದವರು ಇಲ್ಲಿ ಬರ್ಬೇಕಾಗಿತ್ತು. ಅವ್ರು ಬರ್ಲಿಲ್ಲ, ನಿಮ್ಗೆ ಹೇಳಲಿಲ್ಲ, ನೀವು ಕೇಳಲೂ ಇಲ್ಲ. ಕೊನೆಗೇನಾಯ್ತು? क्या जी तुम्हें नमाज पढ़ने आते नहीं है? हमें सीखे ले मौलाना, हमें पाठ नहीं. वो जवाब सुनने वाले ಎಲ್ಲಿ ಕೇಳಿದ್ರು ಜವಾಬ್ ಇದೆ. मौलाना हमें अनपढ़ है, हमें चाहिए. तुम्हें बोलना मालूम होने के लिए, तुम्हें इल्म वाले नहीं, तुम्हें बोलना. हमें बोलने का आया तो सुनने वाला लोग आते नहीं. वो भी दूसरा चीज. ನಾವು ಹೇಳಲಿಕ್ಕೆ ಬಂದ್ರು ಕೂಡ ಕೇಳಲಿಕ್ಕೆ ಕೂಡ ಮನುಷ್ಯನಿಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾನು 2 ವರ್ಷ ಆಯ್ತು ಇಲ್ಲಿ ಬಂದು. ಏನಿಲ್ಲ ಅಂದ್ರೆ ಒಂದು 5 ರಿಂದ 8 ಮಂದಿ ಹೆಸರು ನೆನಪಿರ್ಬೋದು. ಯಾಕೆಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಬರ್ತಾರೆ. ಏನಿಲ್ಲ ಅಂದ್ರೆ ಒಂದು ಫೋನ್ ನಂಬರ್ ಇತ್ತು, ಯಾವತ್ತಾದ್ರು ಕೇಳಿ ಏನಾದ್ರು ಬೆದರಿಸ್ಬೇಕಾದ್ರೆ ಬೆದರಿಸಿ, ಯಾಕ್ರಿ ನಮ್ಮ ಮಗಳ ಸಂಘ ಆಗ್ತದೆ ಅಂತ ಕೇಳ್ಬೇಕಾಗ್ತದೆ. ರೀಚಾರ್ಜ್ ಮಾಡ್ತಾ ಇರ್ಬೇಕು. ರೀಚಾರ್ಜ್ ಮಾಡಿದ್ರೆ ಮಾತ್ರ ಮೊಬೈಲ್ ಚಾಲು ಆದಂಗೆ, ಇದಕ್ಕೂ ರೀಚಾರ್ಜ್ ಮಾಡಿದ್ರೆ ಮಾತ್ರ ಕೆಲಸ ನಡೀತೈತೆ. ಅದು ಹಂಗೆ. ಅದು ಯಾಕಂದ್ರೆ ಒಳ್ಳೆ ಕೆಲಸಕ್ಕೆ ಮಂದಿ ಕಡಿಮೆ. ಅಲ್ಲಿ ಕ್ರಿಕೆಟ್ ಚಾಲು ಆಗ್ತದೆ ನೋಡ್ರಿ, ನಾವೆಲ್ಲ ಹೋಗಿ ರೊಕ್ಕ ಹಾಕೋರು, ಊಟ ಕೊಡೋರು, ಓಡಾಡೋರು, ನಡೆಸೋರು, ಅದಕ್ಕೆ ನೋಡೋರು ಎಷ್ಟು ಮಂದಿ ಜಗ್ಗಿರ್ತಾರ. ಯಾಕೆ? ಬಹಳ ಇಂಟ್ರೆಸ್ಟ್. ಅವ ಕಡಿಸ್ತಾನ ನೋಡ್ಲಿ, ನಾವು ಕೇಳಿದ್ರು ಕೂಡ ಕೊಡೋ ಮಂದಿ ಇಲ್ಲ. ಇರ್ಲಿ, ಆದ್ರೂ ಒಂದು ಖುಷಿ ವಿಚಾರ ಏನ್ ಹೇಳ್ತೀನಿ, 2ನೇ ವರ್ಷಕ್ಕೆ ಮದ್ರಸಾ ಕಾಲಿಟ್ರು ಕೂಡ ಈ 2 ವರ್ಷದಲ್ಲಿ 2 ಮೀಲಾದ್ ಪ್ರೋಗ್ರಾಮ್ ನಡೆದಿದೆ. 2 ಮೀಲಾದ್ ಪ್ರೋಗ್ರಾಮ್ ನಲ್ಲಿ ಈ ಮೊಹಲ್ಲದವರು ಈ ಮಕ್ಕಳಿಗೆ ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಅರಬಿ ಕಲಿಸಿದ್ದಾರೆ, ಅವ್ರಿಗೆ ಬುಕ್ ಅನ್ನು ನೀವು ಕೊಟ್ಟಿದ್ದಾರೆ, ಅವ್ರಿಗೆ ಬ್ಯಾಗ್ ಅನ್ನು ಕೊಟ್ಟಿದ್ದಾರೆ, ಈ ಮಕ್ಕಳನ್ನು ಬೆಳೆಸಿದ್ದಾರೆ. ಪ್ರತ್ಯೇಕವಾಗಿ ವೇದಿಕೆಯಲ್ಲಿ ಅವರು ಇದ್ದಾರೆ. ನಾನು ಅವ್ರ ಹೆಸರು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇಷ್ಟು ಮಕ್ಕಳಿಗೆ ಕೂಡ ಇವತ್ತು ಅವರು ಯೂನಿಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತ ಕೇಳಿದ್ರೆ ಅಫ್ಲಲುಲ್ ಲಿಬಾಸ್, ಅಫ್ಲಲುಲ್ ಲಿಬಾಸ್. ನೀವು ಬಟ್ಟೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಬಟ್ಟೆ ಯಾವುದು ಅಂತ ಕೇಳಿದ್ರೆ ಅಲ್ಲಿ ಅಬಿಯದು, ಅದು ಬಿಳಿ ಬಟ್ಟೆ ಅಂತ ಹೇಳುವಂತ ಆ ಬಿಳಿ ಬಟ್ಟೆಯನ್ನ ಯೂನಿಫಾರ್ಮ್ ಆಗಿ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅವ್ರ ಜೊತೆ ಹೇಳ್ತಾ ಇರೋದು, ಪ್ರೀತಿಯ ಜನಾಬ್ರೆ, ಪ್ರೀತಿಯ ಸಹೋದರರೇ, ನೀವು ಕೊಟ್ಟಿದ್ದು ಬರೀ ಒಂದು ಬಟ್ಟೆ ಅಲ್ಲ, ಜಾರಿಯಾದ ಸದಕ. ಆ ಮಗು ಎಲ್ಲಿವರೆಗೆ ದೀನ್ ಕಲ್ತು, ಎಲ್ಲಿವರೆಗೆ ಕುರ್ಆನ್ ಕಲ್ತು, ಎಲ್ಲಿವರೆಗೆ ನಮಾಜ್ ಕಲ್ತು, ಎಲ್ಲಿವರೆಗೆ ಇಬಾದತ್ ಮಾಡ್ತಾನೋ ಅಲ್ಲಿವರೆಗೆ ಸವಾಬ ನಾವು ಆಖಿರತ್ವರೆಗೂ ನಿಮಗೆ ನಾನು ಹೇಳ್ತಾ ಇದ್ದೇನೆ, ಇಚ್ಛೆ ಪಡ್ತಾ ಇದ್ದೀನಿ. ಅದು ಜಾರಿಯಾದ ಸದಕ, ಸದಕತುಲ್ ಜಾರಿಯಾ. ನೀವು ನಾಳೆ ಕಬರಿಗೆ ಹೋದ್ರು ಆ ಮಗು ಓದೋ ಫಾತ್ಯ ನಿಮಗೆ ಸಿಗ್ತದೆ. ನಾಳೆ ನೀವು ಕಬರಿಗೆ ಹೋಗಿ ನೀವೇನೋ ಗಲ್ತಿ ಮಾಡಿರ್ಬಹುದು, ಅಲ್ಲಿ ಅಜಾಬ್ ಇರಬಹುದು, ಆ ಮಗು ಯಾವತ್ತಾದ್ರೂ ತಬಾರಕ ಸೂರತ್ ಓದಿ ಯಾ ಅಲ್ಲಾಹ್ ಮುಜೆ ಮದದ್ ಕರ್ನೆ ವಾಲಕೋ ತೂ ಮದದ್ ಕರ್ ಅಂತ ಹೇಳಿದ್ರೆ ಆ ಕಬರಲ್ಲಿ ನಿಮ್ಗೆ ನಾಳೆ ಬಕ್ಷಿ ಸಿಗ್ತದೆ. ಆ ಅಜಾಬನ್ನ ದೂರ ಆಗ್ತದೆ. ಯಾಕಂತ ಹೇಳಿದ್ರೆ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತ 3 ಅಮಲ್ ಬಾಕಿ ಆಗೋದು. ಒಬ್ಬ ಮನುಷ್ಯನಿಗೆ 3 ಅಮಲ್ ಬಾಕಿ ಆಗೋದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು 3 ಅಮಲ್. ಒಂದು ಅಮಲ್ ಯಾವುದು ಅಂತ ಕೇಳಿದ್ರೆ ಅದು ಸದಕತುಲ್ ಜಾರಿಯಾ. सदकतुल नाव ಹೇಳ್ತೀವಲ್ಲ, ಮೌಲಾನಾ आज मैं कमाई बहुत किया, 10 रुपये डब्बा में डाल. कितना दिन डाला बा? 30 दिन डाल. क्या करे बा? गरीबों का बांटा में ನಾನು ಗರೀಬ್ ಕೊಟ್ಟಿದ್ದೀನಿ. ಅದು ಸದಕತುಲ್ ಜಾರಿ ಆಗೋದಿಲ್ಲ. ನಾನು 10,000 ರೂಪಾಯಿ ದಾನ ಕೊಟ್ಟು ನಾನು ಹೇಳಿದೆ ನನ್ನ ಹೆಸರು ಹೇಳ್ರಿ ಅಂತ, ಸದಕತುಲ್ ಜಾರಿ ಆಗೋದಿಲ್ಲ. ಸದಕತುಲ್ ಜಾರಿ ಆಗ್ಬೇಕು ಯಾವುದು ಅಂತ ಕೇಳಿದ್ರೆ, ನೀನು ಇಂತಿಕಾಲ ಆದ್ರೂ ಕೂಡ, ನೀನು ಮರಣ ಹೊಂದಿದ್ರು ಕೂಡ ಇನ್ನ ಕಬರಿಗೆ ಬರುವಂತ ಅಮಲು ಮಾಡಬೇಕಾದಂತ ಏನೆಲ್ಲ ಅಮಲುಗಳಿಗೆ ನೀನು ದಾನ ಮಾಡ್ತೀಯೋ ಅದೇ ಸದಕತುಲ್ ಜಾರಿಯಾ. ಮಸೀದಿ ಕಟ್ಟಿಸಿ, ಮದ್ರಸಾ ಕಟ್ಟಿಸಿ, ಯೂನಿಫಾರ್ಮ್ ಕೊಡಿಸಿ,
ಕಿತಾಬ್ ಕೊಡಿಸಿ, ಬ್ಯಾಗ್ ಕೊಡಿಸಿ, ಆ ಮಗು ಎಲ್ಲಿವರೆಗೆ ನಮಾಜ್ ಕಲ್ತು ಮಾಡ್ತಾನೋ ಅಲ್ಲಿವರೆಗಿನ ಸವಾಬ ನಿಮ್ಗೆ ಸಿಗ್ತಾನೆ ಇರ್ತದೆ. ಅವ್ನು ನಾಳೆ ಮರಣ 1:15 ನಮಾಜ್ ಮಾಡ್ದ, ಲಾಸ್ಟ್ಗೆ ಯಾಕಂದ್ರೆ ಜನಾಜ ನಮಾಜ್ ಮಾಡ್ದ. ಆ ಜನಾಜ್ ನಮಾಜ ಮಾಡಿದ್ದು ಕೂಡ ನೀವು ಕೊಟ್ಟಂತಹ ಆ ಸದಕದಿಂದಾಗಿದ್ರೆ ಅದಕ್ಕೂ ಸವಾಬ್ ನಾಳೆ ನಿಮಗೆ ಸಿಗ್ಲಿಕ್ಕಿದೆ. ಆದ್ರಿಂದ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಪ್ರೀತಿಯ ಮಕ್ಕಳಿಗೆ ಆ ಯೂನಿಫಾರ್ಮ್ ಕೊಟ್ಟಂತಹ ಆ ಸಹೋದರಿಗೆ ಅಲ್ಲಾಹು ಖೈರ್, ಬರ್ಕತ್, ಇಜ್ಜತ್, ರಹಮತ್ ಅಲ್ಲಾಹು ನಾಜಿಲ್ ಮಾಡಿ ಕೊಡ್ಲಿ. ರಸೂಲ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಫಾಅತ್ ನಲ್ಲಿ ಅವರನ್ನು ನಮ್ಮನ್ನು ಅಲ್ಲಾಹು ಸೇರಿಸಿಕೊಡ್ಲಿ. ಆಮೀನ್ ಬಿ ರಹಮತಿಕೆ ಯಾ ಅರ್ಹಮರ್ ರಾಹಿಮೀನ್. ಸಹೋದರರೇ, ತುಂಬಾ ತಾಯಂದಿರು ಇದ್ದೀರಿ, ಹಿರಿಯರು ಇದ್ದೀರಿ. ಬಚ್ಚೆ बच्चे बात सुन रहे कि कौन बात कर रहे हैं? इब्राहिम हजरत कल मदरसे खाते कि नहीं? आवाज करे तो मारना नहीं, मार तुम्हें मालूम है नहीं पनिशमेंट का. बात करने में को बयान सुनने के लिए तुम्हारा माँ आई, अब्बू आई, दादा आई, सब लोगों को थोड़ा चीज बोलना है. तुम लोग मदद करते कि नहीं? एक बार नारे लगाओ, नारे तकबीर, नारे तकबीर, नारे रिसालत. ಸಹೋದರರೇ, ಮದ್ರಸಾ ಅಂತ ಕೇಳಿದ್ರೆ ನಾನು 500 ಕಿಲೋಮೀಟರ್ ದೂರದಿಂದ ನಿಮ್ಮ ಊರಿಗೆ ಬಂದವ. ಯಾಕೆ ಬಂದಿದ್ದೀನಿ ಅಂತ ಕೇಳಿದ್ರೆ, ಸಮಾಜದಲ್ಲಿ 2 ವಿಧ ಮಂದಿ ಇದ್ದಾರೆ. ಒಂದು ಯಾರು ಅಂತ ಕೇಳಿದ್ರೆ ಅವ್ರು ವೆಲ್ ಎಜುಕೇಟೆಡ್, ಡಾಕ್ಟರೇಟ್ ತಗೊಂಡವರು, PhD ಮಾಡಿದವರು, ಟೀಚರ್ ಆದವರು, ಅವರು BSc ಮಾಡಿದವರು, BA ಮಾಡಿದವರು, ಮೆಕ್ಯಾನಿಕಲ್ ಮಾಡಿದವರು, ಸಿವಿಲ್ ಮಾಡಿದವರು, EC ಮಾಡಿದವರು, END ಮಾಡಿದವರು, ಎಲ್ಲವನ್ನೂ ಮಾಡಿದ್ದಾರೆ. ಬಟ್ ಅವರಿಗೆ ದೀನ್ ಇಲ್ಮ್ ಅನ್ನೋದು ಇಲ್ಲ. ಇನ್ನೊಂದು ವಿಭಾಗ ಇದೆ, ಅವರಿಗೆ ಅಲ್ಲಾ ಅಂದ್ರೆ ಯಾರು ಅಂತ ಗೊತ್ತಿದೆ, ರಸೂಲ್ ಯಾರು ಅಂತ ಗೊತ್ತಿದೆ, ದೀನ್ ಏನು ಅಂತ ಗೊತ್ತಿದೆ, ಆದ್ರೆ ನಮಾಜ್ ಮಾಡ್ಲಿಕ್ಕೆ ಬರೋದಿಲ್ಲ, ರೋಜಾ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಹಮೇ ಕರೋ ತೋ ಫಾಯ್ದಾ ಮಿಲ್ತಾ छोड़ो बा कौन जाते मौलाना बुलाने के काम ಹಿಂಗೆ. ಈ 2 ವಿಭಾಗದ ವಿಚಾರ ಹೇಳ್ತೀನಿ. ನಾವ್ ಯಾರು ಕೂಡ ಅನ್ಪಡ್ಗಳಲ್ಲ. ನೀವು ಸ್ಕೂಲ್ ಕಲ್ತಿದ್ದೀರಿ, ಏನ್ ಕಲ್ತಿರಿ? ಅನ್ಪಡ್ ಆಗಿದ್ರಲ್ಲ. ಇವತ್ತು ಕೂಡ ನಿಮಗೆ ಬುದ್ಧಿ ಇದೆ, ಚಿಂತನೆ ಮಾಡಿ. ಈಗ ಇಷ್ಟೆಲ್ಲ ಮೊಹಲ್ಲದಲ್ಲಿ ಇವತ್ತೊಂದು ಕಾರ್ಯಕ್ರಮಕ್ಕೆ ಎಷ್ಟು ಹೆಣ್ಮಕ್ಳು ಬಂದಿದ್ದೀರಿ, ಎಷ್ಟು ಗಂಡು ಮಕ್ಳು ಬಂದಿದ್ದೀರಿ, ನೀವು ಎಷ್ಟು ಮಕ್ಳು ಮದ್ರಸೆ ಬರ್ತಾ ಇದ್ದಾರೆ ಅಂತ ಆಲೋಚನೆ ಮಾಡ್ರಿ. ಏನು ಮದ್ರಸಾ ಅಂತ ಹೇಳಿದ್ರೆ ನಿಮ್ ಮಕ್ಳನ್ನ ಕಷ್ಟಪಡಿಸೋಕೆ ಇಟ್ಟಿರೋದಲ್ಲ. ನಿಮ್ ಮಕ್ಳನ್ನ ನೀವು ಡಾಕ್ಟರೇಟ್ ಮಾಡ್ರಿ, ನೀವು ಡಾಕ್ಟರ್ ಮಾಡ್ರಿ, ಇಂಜಿನಿಯರ್ ಮಾಡ್ರಿ, ಸಿವಿಲ್ ಮಾಡ್ರಿ, ನಿಮ್ಗೆ ಏನೆಲ್ಲ ಬರ್ತದೆ ಎಲ್ಲ ಮಾಡ್ರಿ, ನಾವು ಸಪೋರ್ಟ್ ಇದೀವಿ. ಈಗ ನಿಮ್ ಮುಂದೆ ಮಾತಾಡ್ತಾರೆ ಇಬ್ರಾಹಿಂ ಮೌಲಾನಾ BA ಹೋಲ್ಡರ್, ನಿಮ್ ಮುಂದೆ ಮಾತಾಡ್ತಿರೋ ಇಬ್ರಾಹಿಂ ಮೌಲಾನಾ BA ಹೋಲ್ಡರ್. ನಾನು ಡಿಗ್ರಿ ಮಾಡಿದ್ದೀನಿ, ಈ ಲಿಬಾಸ್ ಬಿಟ್ಟಿಲ್ಲ, ಈ ಪೇಟ ಬಿಟ್ಟಿಲ್ಲ. ಅಲ್ಲಿಗೆ ಹೋಗ್ಬೇಕಾದ್ರೆ ಹಂಗೆ ಹೋಗ್ತೀವಿ, ಇಲ್ಲಿಗೆ ಬರ್ಬೇಕಾದ್ರೆ ಹಿಂಗೆ ಬರ್ತೀವಿ. ಯಾಕೆ ಅಂತ ಕೇಳಿದ್ರೆ 2 ಇಲ್ಮನ್ನ ಕಲ್ತಿದೀವಿ. ನಮಗೆ ಗೊತ್ತಿಲ್ಲ ಯಾವ ಮಸೀದಿದು ಯಾವಾಗ ನೀರ್ ಖಾಲಿ ಆಗ್ತದೆ ಅಂತ. ಕಾಲಕ್ಕೆ ಬಿಸಾಕ್ತದೆ, ದೂರ ಹೋಗ್ಲೇಬೇಕು. ಅವಾಗ ಏನಿಲ್ಲ ಅಂದ್ರೂ ಶಾಲೆ ಕಲ್ತಿದ್ರು ನಾಳೆ ನಮಗೆ ಬರ್ತದಲ್ಲ. ನಾನು ಯಾವತ್ತೂ ಹೇಳ್ತೀನಿ, ನೀವು ಡಾಕ್ಟರ್ ಆದ್ರೂ ಕೂಡ, ನೀವು ಇಂಜಿನಿಯರ್ ಆದ್ರೂ ಕೂಡ, ನೀವು ಏನೇ ಮಾಡಿದ್ರು ಕೂಡ, ನಾಳೆ ನೀವ್ ಇಂತಿಕಾಲ ಆದ್ರೆ ನಿನ್ನ ತಗೊಂಡು ಹೋಗೋದು ಕಬ್ರಿಸ್ತಾನಕ್ಕೆ. ನಿನ್ನ ತಗೊಂಡು ಹೋಗೋದು ಕಬ್ರಿಸ್ತಾನಕ್ಕೆ. ಡಾಕ್ಟರ್ ಅಂತ ಹೇಳಿ ಹಾಸ್ಪಿಟಲ್ ತಗೊಂಡು ಹೋಗಿ ಯಾರು ಮುಚ್ಚಲ್ಲ. ನಾನು ಇಂಜಿನಿಯರ್ ಮಾಡಿದ ಅಂತ ಹೇಳಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೀನಿ, ಬಿಲ್ಡಿಂಗ್ ಒಳಗೆ ಯಾರು ಇಡೋದಿಲ್ಲ. ನಾನು MLA ಆಗಿದ್ದೀನಪ್ಪ ಅಂತ ಹೇಳಿ ಅವ್ನು ಹೋಗಿದಂತ ಅವ್ನ ವಿಧಾನಸಭೆಯಲ್ಲಿ ಯಾರು ಮಲಗಿಸೋಲ್ಲ. ಎಲ್ಲರನ್ನೂ ಮಲಗಿಸೋದೆಲ್ಲಿ ಅಂತ ಹೇಳಿದ್ರೆ, ನೀನು ಮುಸಲ್ಮಾನ್ ಆಗಿದ್ರೆ ನೀನ್ ಮುಸಲ್ಮಾನ್ ಕಬ್ರಿಸ್ತಾನದಲ್ಲೇ ಮಲಗಿಸೋದು. ಅದಕ್ಕೆ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಅಂತ ಹೇಳಿನೇ ಮಲಗಿಸೋದು. ಹಂಗೆ ಅಂತ ಹೇಳಿದ್ರೆ ನಮ್ಗೆ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಬೇಕೇ ಬೇಕು. ನಾನು ಹೇಳ್ತಾ ಇರೋದು ಏನಂತ ಕೇಳಿದ್ರೆ, ನೀವು ಸ್ಕೂಲ್ ಕಲೀರಿ. ನಾನು ಸ್ವಲ್ಪ ತಾಯಂದಿರ ಬಗ್ಗೆ ಕೇಳಿದ್ದೀನಿ ಇಲ್ಲಿ. मौलाना हमारा मदरसा को बच्चों को भेजने नहीं होता, क्यों? हमारा बच्चा ट्यूशन जाते हैं. कितना बजे के जाते हैं? 6 बजे जाते हैं. कब आते हैं? 8 बजे आने वाले. ठीक है जी, सुबह तुम्हें 9 बजे को स्कूल को लेके जाते तुम्हारा बच्चों को. 6 ಗಂಟೆ ಕಳಿಸ್ತೀರಿ, 9 ಗಂಟೆ ಕಳಿಸ್ತೀರಿ ನಿಮ್ಮ ಮಕ್ಕಳನ್ನ. 4 ಗಂಟೆ 5 ಗಂಟೆವರೆಗೆ ಕಳಿಸ್ತೀರಿ.
ಲೆಕ್ಕ ಹಾಕ್ರಿ. 9ರಿಂದ 10, 10ರಿಂದ 11, 11ರಿಂದ 12, 12ರಿಂದ 1, 4 ತಾಸು, 1 ಗಂಟೆ ಟೈಮ್ ಗ್ಯಾಪ್. 2ರಿಂದ 3, 3ರಿಂದ 4, 4ರಿಂದ 5, 3 ತಾಸು, ಟೋಟಲ್ 7 ತಾಸು ಎಮ್ಮೆ ಕಾಯ್ಸ ಕರ್ಕೊಂಡು ಹೋಗಿದ್ರ ನಿಮ್ಮ ಮಕ್ಕಳನ್ನ? 7 ತಾಸು ಸ್ಕೂಲಲ್ಲಿ ನಿಮ್ ಮಕ್ಕಳಿಗೆ ಯಾಕೆ ಕಳ್ಸಿದ್ರಿ? ಎಮ್ಮೆ ಕಾಯಿ ಕಳ್ಸ್ಕೊಂಡಿದ್ರ? ನಿಮ್ ಮಕ್ಕಳು 7 ತಾಸು ಕೂಡಕ್ಕೆ ಹೋಗಿ ಸ್ಕೂಲ್ ಕಲ್ತಿಲ್ಲ ಅಂತ ಹೇಳಿದ್ರೆ ಜವಾಬ್ದಾರಿ ಯಾರ್ದು? ನಾವ್ ಹೇಳ್ತೀವಿ तुम्हारा बेटा को देखे मौलाना हमारा बीवी जाती, तुम्हें क्या करे? मैं काम को जाना मौलाना, कितना बजे के जाते? मैं सुबह 6 बजे के जाते. सर ದುನಿಯಾದಲ್ಲಿ ಕಮಾಯಿ ಮಾಡ್ರಿ, ನೀವು ಹೊಲನು ಕಮಾಯಿ ಮಾಡ್ರಿ, ರೊಕ್ಕನು ಕಮಾಯಿ ಮಾಡ್ರಿ, ನೀವು ಎಲ್ಲ ಬಿಲ್ಡಿಂಗು ಕಮಾಯಿ ಮಾಡ್ರಿ, ನಾನು ವಿರೋಧ ಮಾಡೋದಿಲ್ಲ. ನಿಮ್ಮ ಪರ್ಸನಲ್, ನಿಮ್ಮ ತಾಕತ್, ನಿಮ್ಮ ಶಕ್ತಿ, ನಿಮ್ಮ ಪವರ್ ನೀವು ಮಾಡ್ರಿ. ಆದ್ರೆ ಮಕ್ಕಳ ಜೀವನ ನೋಡಿದ್ರೆ ನೀವೇನು ಮಾಡಿದ್ರು ಕೂಡ ನಾಳೆ ಎಲ್ಲಿಗೂ ನಿಮಗೆ ಅದು ಬರೋದಿಲ್ಲ. ಇವತ್ತು ಜಗತ್ತಿನಲ್ಲಿ ಒಂದು ದೊಡ್ಡ ವ್ಯಕ್ತಿನ ಪರಿಚಯ ಮಾಡ್ತೀನಿ. ನಾ ಕಳೆದ ವರ್ಷ ಕೂಡ ಇದು ಹೇಳಿದ್ದೆ, ಅಲಿ ಬನಾತ್ ಅಂತ ಹೇಳುವಂತ ಹುಡುಗನ ಚರಿತ್ರೆ ನಾನು ಈ ವರ್ಷನೇ ರಿಪೀಟ್ ಮಾಡ್ತಾ ಇದ್ದೀನಿ. ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ, ನಮಗೊಂದು ವಿಚಾರ ಇದೆ. ನಾನು ಇಷ್ಟೆಲ್ಲ ಓಡಾಡಿ ಮಕ್ಕಳಿಗೂ ಹೆಂಡತಿಗೂ ಟೈಮ್ ಕೊಡದೆ, ನಾನೆಲ್ಲ ಹೋಗಿ ಕೆಲಸ ಮಾಡ್ಕೊಂಡು ಬಂದು ದೊಡ್ಡ ರೊಕ್ಕ ಮಾಡಿ ನಾನೇನೋ ಬೆಳೆಸ್ಕೋತೀನಿ ಅಂತ ಇಲ್ಲ. ನಾನು ತೀರೋದ್ರೆ, ನಾನು ಇಂತಿಕಾಲ ಹೋದ್ರೆ ಇನ್ನೊಬ್ಬ ಬಂದಿರ್ತಾನೆ ತಗೊಳ್ಳಿಕ್ಕೆ, ಅದ್ ನನ್ ಮಾಡಲ್ಲ. ಈಗ ಉದಾಹರಣೆಗೆ ನಾನು ದೊಡ್ಡ ಫ್ಯಾಕ್ಟ್ರಿ ಕಟ್ಟಿದೆ, ನನ್ನ ಜೊತೆ ರೊಕ್ಕ ಇದೆ ಬೇಕಾದಷ್ಟು, ಏನ್ ಬೇಕಾದ್ರೂ ಮಾಡಬಹುದು. ಈ ಸೆಕೆಂಡ್ ಅಲ್ಲಿ ಈ ಸ್ಟೆಪ್ ಇಳಿಯುವಾಗ ನನ್ನ ತಲೆ ಕೆಳಗೆ ಬಿದ್ದು ನನಗೆ ಸ್ಟ್ರೋಕ್ ಬಂತು ಅಂತ ನನ್ನ ಪರಿಸ್ಥಿತಿ ಏನಾಗ್ಬೋದು? ನನ್ನ ಮೈಂಡ್ ಅಲ್ಲಿ ಲೆಕ್ಕ ಎಲ್ಲಿ? ನಾನು ಬರ್ತಿದ್ದ ಲೆಕ್ಕ ಎಲ್ಲಿ? ನನ್ನ ಕೇಳೋರು ಯಾರಿದ್ದಾರೆ? ನನ್ನ ಮಾತಾಡೋರು ಯಾರಿದ್ದಾರೆ? ಯಾರೂ ಇಲ್ಲ. ನಾನು ಯಾವತ್ತೂ ಹೇಳ್ತೀನಿ, ನಿಮ್ಮ ಮಕ್ಕಳನ್ನು ನಿಮ್ಮ ಹಿಂಬಾಲಕರಾಗಿ ಮಾಡ್ರಿ. ನಿಮ್ಮ ಮಕ್ಕಳನ್ನ ನಿಮ್ಮ ತಲೆಮಾರಿನ, ನಿಮ್ಮ ನಸಲಾಗಿ ನಿಮ್ಮಿಂದ ಬರೋರಾಗಿ ಮಾಡ್ರಿ. ಬದಲಾಗಿ ಯಾರ್ಯಾರಿಗೋ ಕೊಡ್ಬೇಡಿ. ಕಳೆದ ವರ್ಷ ಒಂದು ಊರಿನಲ್ಲಿ, ನಾನು ಇದೇ ಹತ್ರದಲ್ಲಿ 2 ಊರಲ್ಲಿ ಇದ್ದೀನಿ, ಒಬ್ಬನ ವ್ಯಕ್ತಿಯಲ್ಲಿ ಇಂತಿಕಾಲ ಆಯ್ತು, ಒಂದು ತಂತಲ್ಲಿ ಇಂತಿಕಾಲ ಆಯ್ತು. ಇಂತಿಕಾಲ ಆದಾಗ ನಾವು ಅಲ್ಲಿ ಹೋಗಿದ್ವಿ. ಹೋದಂತ ಸಂದರ್ಭದಲ್ಲಿ ಕಬ್ರಸ್ಥಾನಕ್ಕೆ ತಂದ್ರು ಜನಾಜವನ್ನ, ನಮಾಜೆಲ್ಲ ಮುಗ್ದಿದೆ, ಜನಾಜವನ್ನ ತಂದ್ರು. ಏನೇನು ಕಬ್ರಸ್ಥಾನಕ್ಕೆ ಇಳಿಸ್ಬೇಕು, ಬೇಟ ಕಹಾಬ ಅಂತ ಕೇಳಿದ್ರು. ಎಲ್ಲ ತಿರುಗಿ ನೋಡಿದ್ರು. ನಾವು ನೋಡಿದ್ವಿ, ಏನಪ್ಪ ಬಹಳ ದೊಡ್ಡ ವ್ಯಕ್ತಿ ಇರ್ಬೋದು, ದೂರದಿಂದ ಎಲ್ಲೋ ಬಂದಿರ್ಬೋದು ಅಂತ. 10-12 ಮಂದಿ ಹುಡುಗರ ಜೊತೆ ನಿಂತ್ಕೊಂಡು ಕುಡ್ಕ ಇಸ್ಪೀಟ್ ಆಡ್ತಿದ್ದಾನ. ಅವ್ರಪ್ಪ ಇಂತಿಕಾಲ ಆಗಿದಾರ. ನಮ್ಗೆ ಶರಮ್ ಆಗ್ತದೆ ವಿಚಾರ ಹೇಳಲಿಕ್ಕೆ, ಆದ್ರೂ ಹೇಳಲೇಬೇಕು. ಶರಮ್ ಆಗ್ತದೆ ನಮ್ಗೆ ವಿಚಾರ ಹೇಳಲಿಕ್ಕೆ. ಕಬ್ರಸ್ಥಾನದೊಳಗೆ ಅವನು ಇಸ್ಪೀಟ್ ಆಗ್ತಿದ್ದಾನ. ಅವನ್ ದೋಸ್ತ್ ಕೇಳ್ದ, ನಿಮ್ಮ ಅಪ್ಪ ಮಿಟ್ಟಿ ಕರ್ನೆ ಬುಲಾರ ಬಾ ಜಾ ಅಂತ ಹೇಳಿದ್ರೆ, ಕ್यों जाना मैं नहीं जाता, क्यों खुदा? हब्बा नहीं दिया पैसा, बहुत पैसा कमाई करे, मेरा हिस्सा नहीं दिया, क्यों देना मैं? कौन बोले? खास बेटा बोल रहा, खास बेटा बोल रहा. ನಾನೇ ಕೊಡ್ಬೇಕು, ನಮ್ಮ ಅಪ್ಪ ನನಗೆ ಕೊಡೋದು ಕೊಟ್ಟಿಲ್ಲ. ಕೊನೆದಾಗ ಏನಾದ ಗೊತ್ತಾ? ಅವ್ನ ದೋಸ್ತ್ ಕೇಳ್ದ, ಆಯ್ತಪ್ಪ ಏನಾದ್ರು ಮಾಡ್ಬೇಕಲ್ಲ. ಇಲ್ಲ, ನಮ್ಮ ಅಪ್ಪನ ಕಬ್ರೊಳಗಡೆ ನಾನು ಗೂಗಲ್ ಪೇ ಸ್ಕ್ಯಾನರ್ ಕಳಿಸ್ತೀನಿ, ಅವಳಿಂದ ಕಳಿಸ್ಲಿ, ನಾನು ನಂಗೆ ಕಳಿಸೋದಿಲ್ಲ ಅಂತ ಹೇಳ್ದ. ಯಾರು ಸ್ವಂತ ಮಗ? सोचो एक बार, हमने हमारे बच्चों को पैदा किए, ನಮ್ಮ ಮಕ್ಕಳಿಗೆ ಜನ್ಮ ಕೊಟ್ವಿ, 9 ತಿಂಗಳು ಹೊತ್ವಿ, 9 ತಿಂಗಳು ಹೊತ್ವಿ, ಅಡ್ಡಾಡಿದ್ವಿ, ಸ್ಕ್ಯಾನಿಂಗ್ ಮಾಡಿದ್ವಿ, ನೋವು ಅನುಭವಿಸಿದ್ವಿ, ಕಷ್ಟಪಟ್ವಿ, ಎಷ್ಟೋ ಹೊತ್ತು ಮಲ್ಕೊಂಡ್ವಿ, ಯಾರು ಡಾಕ್ಟರ್ ಬಂದ್ರು ಚೆಕಪ್ ಮಾಡಿದ್ರು, ಕಷ್ಟ ನೋವು ಅನುಭವಿಸ್ಕೊಂಡು ರಕ್ತ ಸುರಿಸ್ಕೊಂಡು ಕಷ್ಟಪಟ್ವಿ. ಕೇಳಿದವರಿಗೆ ನಾರ್ಮಲ್ ಡೆಲಿವರಿ, ಅನುಭವಿಸಿದ್ವಿ ಕಷ್ಟದ ನೋವು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಇವತ್ತಿನ ತಾಯಂದಿರು ನನಗೆ ಹೇಳ್ಬೇಕು ಜವಾಬು, ನೀವ್ ಹೇಳ್ಬೇಕು. ನೀವ್ ಇಷ್ಟ ಕಷ್ಟಪಟ್ಟಲ್ಲ ನಿಮ್ಮ ಮಕ್ಕಳನ್ನ, ಇಷ್ಟು ಕಷ್ಟಪಟ್ಟು ನಿಮ್ಮ ಮಕ್ಕಳಿಗೆ ನೀವು ಪೈದಾಯಿಸ್ಕೊಟ್ರಲ್ಲ, ನಾಳೆ ನಿಮ್ಮ ಮಕ್ಕಳು ನಿಮಗೆ ಸರಿಯಾಗಿ ನಿಮಗೋಸ್ಕರ ಒಂದು ದುವಾ ಮಾಡ್ತಾ ಇರೋ ಮಕ್ಕಳಾಯ್ತು ಅಂತ ಹೇಳಿದ್ರೆ, ನೀವು ಆ ಮಕ್ಕಳಿಗೆ ಜನ್ಮ ಕೊಟ್ಟಿರೋ ಫಾಯ್ದಾ ಆದ್ರೂ ಏನು ಅಂತ ಹೇಳ್ರಿ ನನಗೆ. ಹೇಳ್ರಿ, ಏನ್ ಫಾಯ್ದಾ ಇದೆ? ನಿಮ್ ಜನಾಜ ಬಂದು ಮಲ್ಕೊಳ್ಳೋ ಟೈಮಲ್ಲಿ ತರ್ತೀವಿ ನಾವು ಈದ್ಗದೊಳಗಡೆ ಅಥವಾ ಕಬ್ರಸ್ಥಾನದೊಳಗಡೆ ತಂದು ಮಲಗಿಸ್ತೀವಿ ನಿಮ್ ಜನಾಜನ. ಏನಿಲ್ಲ ಅಂತ ಹೇಳಿದ್ರು, ಅವ್ನು ನಮಾಜ್ ಮಾಡಿದಾನೋ ಇಲ್ವೋ ಅಂದ್ರೂ ಕೂಡ ಜನಾಜದ ಮುಂದೆ ಬಂದು, ನಾನ್ ಮೌಲಾನ ರೀ, ನಾನ್ ಮೌಲಾನ, ನನ್ ಮೇಲೆ ಏನ್ ಕರ್ತವ್ಯ ಇದೆ ಅದೇ ನಾನು ಮಾಡ್ತೀನಿ. ಟೀಚರ್ ಏನ್ ಮಾಡ್ತಾನೆ ಇವತ್ತು, ಅವನ ಮೇಲೆ ಕರ್ತವ್ಯ ಮಾತ್ರ ಮಾಡ್ತಾನ, ಏನೇನದು ಅವ್ನು ಮಾಡೋದಿಲ್ಲ. ಮಾಡ್ತಾನ? ಮಾಡೋದಿಲ್ಲ. ಸೊ
ಸ್ವಂತ ಮಾಡಿದವರು ಸ್ವಂತ ತಂದೆಗೆ ಸ್ವಂತ ತಾಯಿಗೆ ನಾವು ಕೊಡೋ ಕರುಣೆ ಎರಡನ್ನೂ ಕೊಡೋದಿಲ್ಲ. ನನಗೆ ನನ್ನ ಅಪ್ಪನೇ, ನನ್ನ ತಾಯಿ ನನಗೆ ತಾಯಿನೇ, ಅದಕ್ಕೆ ಇನ್ನೊಬ್ಬರಿಗೆ ಸ್ಥಾನ ಸಿಗೋದಿಲ್ಲ. ಈಗ ಈ ವ್ಯಕ್ತಿ ನನಗೆ ಬಹಳ ಆತ್ಮೀಯರು ಅಂತ ಅನ್ಕೊಳ್ರಿ, ಬಹಳ ದೋಸ್ತವರು, ಬಹಳ ಖಾಸ್ ನನಗೆ. ಆದ್ರೂ ಕೂಡ ಆ ವ್ಯಕ್ತಿ ಇಂತಿಕಾಲ ಆದ್ರೆ ನನ್ನ ಈಮಾನ್ ಎಷ್ಟಿರ್ತದೆ ಅಂತ ಹೇಳಿದ್ರೆ ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. अस्सलाम वालेकुम रहमतुल्लाहि व बरकातहू, अस्सलाम वालेकुम रहमतुल्लाहि व बरकातहू. हमारा दोस्त गया बा, सब लोग दुआ करो, इनका मिट्टी का जाओ, 3 दिन का फातिहा है, सब लोग आओ खाना करके जाओ. ಇಷ್ಟೇ. ಅದೇ ನಿಮ್ಮ ಹತ್ರ ಸ್ವಂತ ಮಗ ಆ ಸ್ಥಾನದಲ್ಲಿ ಮೌಲಾನ ಸ್ಥಾನದಲ್ಲಿ ನಿಂತಿದ್ರೆ ಅವ್ನು ಮಾಡುವಂತ ದುವಾ ಇಟ್ಟಿರ್ಬೋದು. ಅವನೇನ್ ಕೈ ಕರ್ತಾನ? ನೀವು ಹೆತ್ತಿದ್ದು ನೆನಪಿರ್ತದೆ, ನೀವು ಹಣ್ಣಾಕಿದ್ದು ನೆನಪಿರ್ತದೆ, ನೀವು ಕಷ್ಟಪಟ್ಟಿದ್ದು ನೆನಪಿರ್ತದೆ, ನೀವು ತೊಡ್ಕೊಟ್ಟಿರ್ತಾರಲ್ಲ ಅದು ನೆನಪಿರ್ತದೆ. ಏನಿಲ್ಲ ಅಂತ ಹೇಳಿದ್ರು ಸ್ಕೂಲಿಂದ ಹಸ್ಕೊಂಡ್ ಬಂದು ನಿಮ್ ಮನೆ ಬರೋ ಟೈಮಲ್ಲಿ, ಆ ಕಷ್ಟದಲ್ಲಿ ಬರೋ ಟೈಮಿಗೆ ಅಮ್ಮ ನನಗೆ ಹೊಟ್ಟೆಯಲ್ಲಿ ಏನು ಇಲ್ಲ ಅಂತ ಹೇಳುವಾಗ ನೀವು ಕೊಟ್ಟಿದ್ದು ಊಟ ತುತ್ತಾದ್ರೂ ನೆನಪಿರ್ತದೆ, ಬೇರೇನು ಅದು ನೆನಪಿರ್ತದೆ. ಆ ಜನಾಜ ಇಟ್ಟ ಸಂದರ್ಭದಲ್ಲಿ ಆ ಮಗ ಏನಿಲ್ಲ ಅಂತ ಹೇಳಿದ್ರು ನೀವ್ ಇಂತಕಾಲ ಮಲ್ಕೊಂಡಿರೋ ನಿಮ್ ಜನಾಜ ನೋಡಿ ಹೇಳ್ತಾರೆ, ಮೌಲಾನಾ अम्मी गया, अम्मी को दुआ करो, अम्मी को दुआ करो, मुझे बहुत मदद किया, अम्मी बहुत पाला, मुझे दूध दिए, सब दिए. अम्मी गया मौलाना, मेरा साथी अम्मी है, मेरा अम्मी गया. ನನ್ನ ತಾಯಿ ಒಂದಂತೇಳಿ ಅವನ್ ಮಾಡೋ ನಮಾಜ್ ಹೆಂಗಿರ್ತದೆ ಗೊತ್ತಾ? ಕಣ್ಣೀರು ಹೋಗ್ತಾ ಇರ್ತದೆ, ತಕ್ಬೀರ್ ಮೊಳಗ್ತಾ ಇರ್ತದೆ, ಫಾತಿಹಾ ಓದ್ತಾ ಇರ್ತದೆ, ಕೊನೆಗೆ ದುವಾ ಮಾಡ್ತಾನೆ, ಯಾ ಅಲ್ಲಾಹ್ ನನ್ನ ತಂದೆಗೆ ನೀನು ಮಾಫ್ ಮಾಡು, ನನ್ನ ತಾಯಿಗೆ ಮಾಫ್ ಮಾಡು ಅಂತ ದುವಾ ಮಾಡ್ತಾನೆ. ಜಗತ್ತಿನಲ್ಲಿ ಅತಿ ದೊಡ್ಡ ದುವಾ ಯಾವ್ದು ಗೊತ್ತಾ? ಜಗತ್ತಿನಲ್ಲಿ ಅತಿ ದೊಡ್ಡ ದುವಾ ಯಾವ್ದು ಗೊತ್ತಾ? ಜಗತ್ತಿನಲ್ಲಿ ಅತಿ ದೊಡ್ಡ ದುವಾ ಯಾವ್ದು ಗೊತ್ತಾ? ತಂದೆ ತಾಯಿಗೆ 1000 ರೊಕ್ಕ ಕೊಟ್ಟಿದ್ ಮಾಡಿಸಿದ ದುವಾ ಅಲ್ಲ, 1000 ಮಂದಿ ಸೇರಿ ಊಟ ಹಾಕ್ಸಿದ ದುವಾ ಅಲ್ಲ, 1000 ಮಂದಿಗೆ ಬೇಕಾಗಿ ನೀವು ಏನೆಲ್ಲ ಭಂಡಾರ ಕಟ್ಟಿ ದೊಡ್ಡ ದೊಡ್ಡ ಬೆಟ್ಟ ಕಟ್ಟಿ ಕೊಟ್ಟಿರೋದಲ್ಲ. ನಿಮ್ಮ ಮಗ ನಿಮ್ಮ ಮಗಳು ನಿಮಗೋಸ್ಕರ ದುವಾ ಮಾಡ್ತಾಳೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ದುವಾ ಬೇರೆ ಏನಿಲ್ಲ ಜಗತ್ತಿನಲ್ಲಿ. ಅರ್ಥ ಮಾಡ್ಕೊಳ್ರಿ. ನಾಳೆ ನಾನು ಹೋಗ್ತೀನಿ, ನೀವು ಹೋಗ್ತೀವಿ ಎಲ್ಲಿಗೆ? ಕಯಾಮತ್ ದಿನ ಮಹ್ಶರ್ ಮೈದಾನ್ಗೆ ಹೋಗ್ತೀವಿ. ಅಲ್ಲ ನನ್ನ ಮಗನ ಜೊತೆ ಕೇಳ್ತಾನಂತೆ, ನನ್ನ ಮಗಳ ಜೊತೆ ಕೇಳ್ತಾನಂತೆ, क्या मातू नमाज पढ़े क्यों नहीं, ನೀನ್ ಯಾಕೆ ನಮಾಜ್ ಮಾಡಿಲ್ಲ? ನಮ್ಮ ಮಕ್ಕಳು ಏನ್ ಹೇಳ್ತಾರೆ ಅಂತ ಗೊತ್ತಾ? ಅಬ್ಬಾ ಕೋ ಪೂಚೋ, ಕಿಸ್ಕೋ ಪೂಚೋ? ಅಬ್ಬಾ ಕೋ ಪೂಚೋ. ತಂದೆ ಜೊತೆ ಕೇಳು, ಎರಡನೇ ತಾಯಿ ಜೊತೆ ಕೇಳು. ಅಲ್ಲ ಕೇಳ್ತಾರಂತೆ, ನೀನ್ ಯಾಕೆ ನಮಾಜ್ ಕಲ್ತಿಲ್ಲ, ನೀನ್ ಯಾಕೆ ನಮಾಜ್ ಮಾಡಿಲ್ಲ? ಯಾ ಅಲ್ಲಾಹ್, ನಮ್ಮ ಅಪ್ಪ ಅಮ್ಮ ಮಸೀದಿ ಹತ್ರ ಮದ್ರಸಾ ಇತ್ತು, ನಮ್ಗೆ ನಮಾಜ್ ಮಾಡ್ಲಿಕ್ಕೆ ನಮ್ಮ ಅಪ್ಪ ಅಮ್ಮ ಮಸೀದಿ ಕಳಿಸ್ಲಿಲ್ಲ, ಮದ್ರಸೆ ಕಳಿಸ್ಲಿಲ್ಲ, ಅದಕ್ಕೆ ನಾನು ನಮಾಜ್ ಮಾಡಿಲ್ಲ. ನನ್ನ ಹತ್ರ ಕೇಳ್ಬೇಡ, ಹೋಗಿ ಅವ್ರ ಹತ್ರ ಕೇಳು ಅಂತಾರಂತ. ಮುಗಿಲಿಲ್ಲ. ತಂದೆ ಜೊತೆ ಕೇಳಿದ್ರೆ ತಂದೆ ಹೇಳ್ತಾನಂತೆ, ನಾನು ದುನಿಯಾದ ಮೇಲಿದ್ದೆ, ನಾನು ಸ್ವಂತ ಮಾಡೋದ್ರಲ್ಲಿದ್ದೆ, ನನ್ ಮಗನ್ ಡಾಕ್ಟರ್ ಆಗ್ಬೇಕು ಅಂತ ಹೇಳಿದೆ. ಅಲ್ಲಾನಿಗೆ ಡಾಕ್ಟರ್ ಅವಶ್ಯಕತೆ ಇಲ್ಲ. ದೇವ್ರಂದ್ರೆ ಏನ್ರಿ? ಈ ದೇವ್ರು ಅಂತೀವಲ್ಲ, ಏನ್ ದೇವ್ರಂದ್ರೆ ಯಾರು? ನನ್ನ ಒಳ್ಳೇದ್ ಮಾಡ್ಲಿಕ್ಕೆ ಇರೋನೇ ದೇವ್ರು. ನಾನು ಒಳ್ಳೇದ್ ಮಾಡೋನಿದ್ರೆ ಅದೇ ದೇವ್ರು. ಅಲ್ಲ ಅಂತ ಕರಿತೀವಿ ನಾವು. ಅಲ್ಲ ಅಂತ ಯಾರನ್ನ ಕರಿತೀವಿ? ಖಾಲಿಕಾದ ರಾಜಿಕ. ನಮ್ಮಲ್ಲಿ ತಸ್ವೀರ್ ಇಲ್ಲ ಸರ್, ನಮ್ಮಲ್ಲಿ ರೂಪ ಇಲ್ಲ. ಯಾಕೆ ರೂಪ ಇಲ್ಲ ಅಂತ ಕೇಳಿದ್ರೆ, ಮುಸಲ್ಮಾನ ಸಮುದಾಯದಲ್ಲಿ ಯಾಕೆ ರೂಪ ಇಲ್ಲ ಅಂತ ಕೇಳಿದ್ರೆ, ನಾನೊಂದು ರೂಪವನ್ನ ಮಾಡಿದ್ರೆ, ನಮ್ ವಿಶ್ವಾಸದ ಪ್ರಕಾರ ಹೇಳ್ತಾ ಇದ್ದೀನಿ, ನಮ್ ವಿಶ್ವಾಸದ ಪ್ರಕಾರ ನಾನೊಂದು ರೂಪವನ್ನು ಮಾಡಿದ್ರೆ ನನ್ನ ಮೈಂಡ್ನೊಳಗೆ ಸೀಮಿತ ಆಗ್ತದೆ. ನನ್ನ ಮೈಂಡ್ನೊಳಗೆ ಅದು ಸೀಮಿತ ಆದ್ರೆ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಆಚೆ ಇರೋದೇ ದೇವರಾಗ್ಲಿಕ್ಕೆ ಸಾಧ್ಯ ಅಂತ ನಮ್ಮ ವಿಶ್ವಾಸ. ಉದಾಹರಣೆ, ಈ ಮೈಕ್ ಸಿಸ್ಟಮ್, ಈ ಮೈಕ್ ಅನ್ನು ಯಾವ ರೂಪ ಬೇಕು ಅಂತ ಹೇಳಿ ನಾನು ತಯಾರಿಸಿದ್ದು. ಇದು ನನ್ನ ತಯಾರಿಕೆ ಒಳಗಾದ್ರೆ ನನ್ನ ಅಂಡರ್ಲ ಆಯ್ತು, ನಾನೇ ದೇವರಲ್ವಾ? ನಮ್ಮ ಉದ್ದೇಶ ಏನಂತ ಕೇಳಿದ್ರೆ, ಯಾಕೆ ತಸ್ವೀರ್ ಇಡೋದಿಲ್ಲ ಅಂತ ಕೇಳಿದ್ರೆ, ನಮ್ಮ ಆಲೋಚನೆಗಿಂತ, ನಮ್ಮ ಚಿಂತನೆಗಳಿಂದ, ನಮ್ಮ ನೋಟಗಳಿಗಿಂತ, ನಮ್ಮ ದೃಷ್ಟಿಗಳಿಗಿಂತ, ನಮ್ಮ ಆಲೋಚನೆಗಳಿಂದ ಆಚೆ ಇರೋದೇ ದೇವರಾಗ್ಲಿಕ್ಕೆ ಸಾಧ್ಯ ಅನ್ನೋ ವಿಶ್ವಾಸ ನಮ್ದು. ನಾನು ಹೇಳ್ತಾ ಇರೋದು, ನನ್ನ ತಾಯಂದಿರಿಗೆ ಹೇಳ್ತಾ ಇರೋದು, ಇಸ್ಲಾಂ ಅಂತ ಹೇಳೋದು ಬಹಳ ಈಸಿ. ಇಸ್ಲಾಂ ಅನ್ನೋದು ಬಹಳ ಈಸಿ. ನೀವು ಕಲಿಸಿ, ಟ್ಯೂಷನ್ ಕಲಿಸೋದಕ್ಕಿಂತ ಮಿಗಿಲಾಗಿ 1 ತಾಸು ನಿಮ್ಮ ಮಕ್ಕಳಿಗೆ ಮದ್ರಸಾ ಕಲಿಸಿ. ಏನ್ ಕಲಿತಾರ ಗೊತ್ತಾ?
ನೀವ್ ಹೇಳ್ತೀರಲ್ಲ ಏನ್ ಕಲಿತಾರೆ ಮದ್ರಸದಲ್ಲಿ? ಕುರ್ಆನ್ ಕಲಿತಾರೆ. कुरान का ट्रेन फायदा तबारक का पढ़ने को, दूसरा मौलाना को बुलाने का जरूरत नहीं रहता, तुम्हारा बेटा पढ़ता। दूसरा मौलाना को बुलाने का तबारक का पढ़ने का, अजाब से बचाने के लिए दूसरा मौलाना को बुलाना, उन्हें पूछने का 10,000 12,000 रहने वाला देते हैं, उनको जन्नत मिलता। नहीं रहने वाला क्या करना? नहीं रहने वाला क्या करना? मैं ये वजह बताता हूँ तुम्हें, कल ये दुनिया में क्या भी नहीं मिलता माँ, सच बोलता हूँ, मेरी माँ का जैसा बोलता हूँ, नन ताई ತರ ಹೇಳ್ತಾ ಇದ್ದೀನಿ, ನನ್ನ ಸಿಸ್ಟರ್ ತರ ಹೇಳ್ತಾ ಇದ್ದೀನಿ. ನಿಮ್ಮ ಮಕ್ಕಳನ್ನ ಎಲ್ಲಾ ವಿಷಯ ಮದ್ರಸೆ ಕಳಿಸಿ. ನಿಮ್ಮ ಮೊಹಲ್ಲದ ಮಕ್ಕಳಿಗೆ ಉರ್ದು ಬರ್ತಾ ಇರ್ಲಿಲ್ಲ, ನಿಮ್ಮ ಮೊಹಲ್ಲದ ಮಕ್ಕಳಿಗೆ ಅರಬಿ ಬರ್ತಾ ಇರ್ಲಿಲ್ಲ, ನಿಮ್ಮ ಮೊಹಲ್ಲದ ಮಕ್ಕಳಿಗೆ ಅರಬಿ ಅಕ್ಷರ ಏನು ಅಂತ ಗೊತ್ತಿರ್ಲಿಲ್ಲ. ಯಾವಾಗ ನಿಮ್ಮ ಮಕ್ಕಳಿಗೆ ಈ ಮದ್ರಸಾ ಕುಲ್ಲಾ ಮಾಡಿ ಅಕ್ಷರವನ್ನು ಕಲಿಸ್ಕೋ, ಯಾವಾಗ ಕನ್ನಡ ಮೀಡಿಯಂ ಅಲ್ಲಿ ಕಲಿಯುವಂತ ನಿಮ್ಮ ಮಕ್ಕಳಿಗೆ ನೀರನ್ನು ಕಲಿಸಿದ್ವೋ, ಇವತ್ತು ನಿಮ್ಮ ಮಕ್ಕಳು ಬಂದು ನಿಮ್ಮ ಮುಂದೆ ಸ್ಟೇಜ್ ಅಲ್ಲಿ ನಿಂತು ಉರ್ದುವಿನಲ್ಲೂ ಕನ್ನಡದಲ್ಲೂ ಅರಬಿಯಲ್ಲೂ ಬಯಾನ್ ಮಾಡ್ತಾ ಇದ್ದಾರ, ಮಾತಾಡ್ತಾ ಇದ್ದಾರ. ನನಗೇನು ಅಭಿಮಾನ ಗೊತ್ತಾ? ನನಗೇನು ಅಭಿಮಾನ ಅವಶ್ಯಕತೆ ಇಲ್ಲ. ಬಯಾನ್ ಚೆನ್ನಾಗಾಗಿದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ನನಗೆ. ನನಗೊಂದೇ ಒಂದು ಅವಶ್ಯಕತೆ ಇದೆ, ಒಂದೇ ಒಂದು ರಿಕ್ವೆಸ್ಟ್ ಇದೆ. ನಾನು ಬಯಾನ್ ಮುಗಿಸ್ತಾ ಇದ್ದೀನಿ. ನಾನು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ವಾಕ್ಯ ಹೇಳೋದಕ್ಕಿಂತ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಸೂಲುಲ್ಲಾಹನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಮ್ಸೆ ಕಮ್ ಮದ್ರಸೆಗೆ ಮಕ್ಕಳನ್ನ ಕಲಿಸ್ಬೇಕು. ಬುನಾದಿಯಿಂದ ಮನೆ ಕಟ್ಟಿ ಏನ್ ಫಾಯ್ದಾ? ಫೌಂಡೇಶನ್ ಆಗ್ತಾ ಮನೆ ಕಟ್ಟಿ ಏನ್ ಫಾಯ್ದಾ? ಫಸ್ಟ್ ಫೌಂಡೇಶನ್ ಮಾಡ್ರಿ. माँ की कदम के नीचे जन्नत है ಅಂತ ಹದೀಸ್. ತಾಯಿ ಕಾಲಡಿಯಲ್ಲಿ ಜನ್ನತ್ ಇದೆ ಅಂತ, ತಾಯಿ ಕಾಲಡಿಯಲ್ಲಿ जन्नत ಇದೆ ಅಂತ ತಾಯಿ ಹೇಳೋದು. मदरसे को नहीं जाना, जन्नत नहीं है. तुम्हें नमाज नहीं पढ़ना, जन्नत नहीं है. तुम्हें रोजा नहीं रखना, जन्नत नहीं है. सदका देना रखो, जन्नत नहीं है. तुम्हें कितना बड़ा आदमी बनो, जन्नत नहीं है. अगर तुम्हारे पास जन्नत होना, तुम्हारे पास जन्नत होना, अल्लाह तुम्हें कबूल करना है. पहला तुम्हें कबूल करना है. ನಿಮ್ಮನ್ನ ಅಲ್ಲ ಕಬೂಲ್ ಮಾಡಬೇಕು. ಮೊದಲು ನಿಮ್ಮನ್ನ ಕಬೂಲ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ಕಲಿಸ್ರಿ, ನಿಮ್ಮ ಮಕ್ಕಳಿಗೆ ಸೂರಾ ಕಲಿಸ್ರಿ, ನಿಮ್ಮ ಮಕ್ಕಳಿಗೆ ನಮಾಜ್ ಕಲಿಸ್ರಿ, ನಿಮ್ಮ ಮಕ್ಕಳಿಗೆ ದೀನ್ ಕಲಿಸ್ರಿ. ಮತ್ತೊಂದು ವಿಚಾರ ಹೇಳ್ತೀನಿ, ಜೀವನದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನ ಮೊಹಬ್ಬತ್ ಮಾಡೋದು ವಿಚಾರಿಸ್ರಿ. ನಮಗೆಲ್ಲ ಒಂದು ವಿಚಾರ ಇದೆ, ಒಬ್ಬ ವ್ಯಕ್ತಿ ಇಸ್ಲಾಂ ಕಬೂಲ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವನು ಇಸ್ಲಾಂ ಆಗ್ಬೇಕು, ಮುಸ್ಲಿಂ ಆಗ್ಬೇಕು ಅಂತ ಹೇಳಿದ್ರೆ ಅವನು ಮೊದಲು ಓದ್ಬೇಕಾಗಿತ್ತು ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್. ಇದರಲ್ಲಿ ಯಾರಿಗ ಸಂಶಯ ಇದೆಯಾ? ನಾನು ಒಂದೇ ವಿಚಾರ ಕೇಳ್ತೀನಿ. ತುಂಬಾ ಮಂದಿ ನಮ್ಮ ಹತ್ರ ಹೇಳ್ತಾರೆ ಬಂದು, अल्लाह का पूछना, अल्लाह एक है, हमें मानने वाले, हमें रसूल का अल्लाह नहीं कहे, कभी भी नहीं कहते हैं. अल्लाह अल्लाह का रसूल है, अब्दुल्ला का बेटा नहीं है, अल्लाह का रसूल है. अल्लाह अब्दुल्ला का बेटा बोल के यहाँ पैदाइश नहीं किए. अल्लाह हुजूर सल्लल्लाहु अलैहि वसल्लम को ये बन के भेजा है, अल्लाह का रसूल बन के भेजा है. अल्लाह का रसूल बन के, अगर मैं ये चाहता हूँ हुजूर सल्लल्लाहु अलैहि वसल्लम इंसान है, बशर है. हुजूर सल्लल्लाहु अलैहि वसल्लम मनुष्य हौದು, ಸಾಮಾನ್ಯ ಮನುಷ್ಯರಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಬಶರ್ ಹೌದು, ಅದು ಸಾಮಾನ್ಯ ಬಶರ್ ಅಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ನಮ್ಮಂತೆ ಅಲ್ಲೇ ಅಲ್ಲ. ಯಾಕಂತ ಕೇಳಿದ್ರೆ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಅಂತ ಮಾತ್ರ ಹೇಳಿದ್ರೆ ನೀನು ಮುಸಲ್ಮಾನ್ ಅಂತ ಅಲ್ಲ ಹೇಳ್ಬೋದಿತ್ತು. ಅಲ್ಲ ಹೇಳಿಲ್ಲ, ವ ಅಶ್ಹದು ಅನ್ನ ಮುಹಮ್ಮದ್ ರಸೂಲ್ ಹೇಳಿದ್ರೆ ಮಾತ್ರ ನೀನು ಮುಸ್ಲಿಂ ಅಂತ ಹೇಳಲ್ಲ. ಯಾಕೆ? ಸಾಮಾನ್ಯ ಮನುಷ್ಯ ಅಲ್ಲದಕ್ಕೆ ರಸೂಲುಲ್ಲಾಹನಷ್ಟು ಪ್ರೀತಿಸಬೇಕು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನ ಹೇಳಿದ ಹೆಂಗೆ ಅಂತ ಕೇಳಿದ್ರೆ, ಯಾರು ನನ್ನನ್ನು ಪ್ರೀತಿಸ್ತಾರೋ, ಯಾರು ನನ್ನನ್ನು ಪ್ರೀತಿಸ್ತಾರೋ ಅವ್ರು ನಾಳೆ ಕಯಾಮತ್ ನನ್ನ ಜೊತೆ ಹೀಗಿರ್ತಾರೆ ಅಂತ ಹೇಳಿದ್ರು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಪ್ರೀತಿಸ್ಬೇಕು ಸಲ್ಲಲ್ಲಾಹು ಅಲೈಹಿ ವಸಲ್ಲಂನ. ಸಲಾಂ ಯಾಕೆ ಹೇಳ್ತೀವಿ? ಸಲಾಂ ಯಾಕೆ ಹೇಳ್ತೀವಿ? ಇನ್ನಲ್ಲಾಹ ವ ಮಲಾಯಿಕತಹು ಯುಸಲ್ಲೂನ ಅಲನ್ ನಬಿ ಯಾ ಅಯ್ಯುಹಲ್ಲದೀನ ಆಮನು ಸಲ್ಲು ಅಲೈಹಿ ವಸಲ್ಲಿಮು ತಸ್ಲೀಮಾ. ನೀವು ಅರ್ಥ ಮಾಡ್ಕೊಳ್ಳಿ, ಅರ್ಥ ತಗೊಳ್ರಿ. ಇನ್ನಲ್ಲಾಹ, ಬೇಶಕ್ ಅಲ್ಲಾಹ್ ಸುಬ್ಹಾನಹು ವ ತಆಲಾ. ನಾನು ಯಾಕಿಂತ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ತಾಯಂದಿರೇ ಯಾವತ್ತು ಸಲಾಂ ಹೇಳ್ರಿ, ಯಾವತ್ತು ಸಲಾಂ ಹೇಳ್ರಿ. ನಿಮ್ ಮಕ್ಕಳಿಗೆ ಕಳಿಸ್ರಿ.
ನಾವು ಆದಮ್ ಅಲೈಹಿಸ್ಸಲಾಂ 1,24,000 ನಬಿಗಳಿದ್ದಾರೆ, ಪ್ರವಾದಿಗಳಿದ್ದಾರೆ. ಅದರಲ್ಲಿ ಕೊನೆಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. 5 ಮಂದಿ ಉಲುಲ್ ಅಜ್ಮ್ ಅಂತಿದ್ದಾರೆ. ಅದರಲ್ಲಿ ಬೆಹತರ್ ಯಾರು? ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದಮ್ ಅಲೈಹಿಸ್ಸಲಾಂ ಹಿಡಿದು ಈಸಾ ಅಲೈಹಿಸ್ಸಲಾಂ ತನಕ ಎಲ್ಲರ ಹತ್ರ ನಾವು ಹೋಗ್ತೀವಿ ಅಂತ ಕಯಾಮತ್ ದಿನ ಶಫಾತ್ ಕೇಳಲಿಕ್ಕೆ. ಯಾರು ಕೂಡ ನಮಗೆ ಬೆಂಬಲ ಕೊಡೋದಿಲ್ಲ. ಲಾಸ್ಟ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ರ ಹೋದಾಗ ಅವರೆಲ್ಲ ನಫ್ಸಿ, ನಂದೇ ದೊಡ್ಡದಾಗ್ತೈತೆ ತ್ರಾಸು, ನಂದೇ ದೊಡ್ಡದಿದೆ ತ್ರಾಸು, ನನ್ನ ಹತ್ರ ಕೇಳಬೇಡ, ನೀನ್ ಯಾರ ಹತ್ರ ಹೋಗು, ಕಳಿಸಿ ಕೊನೆ ಕಳಿಸೋದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ರ. ಆ ರಸೂಲುಲ್ಲಾಹ್ ತನ್ನ 2 ಮಂಡಿ ಕಾಲನ್ನು ಕೆಳಗಿಟ್ಟು ಅಲ್ಲಾಹನ ಕೈ ಚಾಚಿರ್ತಾರಂತೆ, ಯಾ ಅಲ್ಲಾಹ್, ಇದು ನನ್ನ ಉಮ್ಮತ್, ನನ್ನ ಸಮುದಾಯ. ಆ ಸಮುದಾಯ ಬೇಕು ಅಂತ ಹೇಳಿದ್ರೆ, ಆ ಸಮುದಾಯ ಬಚಾವಾಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ನೀನ್ ಜನ್ನತ್ ಕೊಡ್ಲೇಬೇಕು ಅಂತ ಹೇಳಿ ಶಫಾತ್ ಕೊಟ್ಟಾಗ ನಾವು ಜನ್ನತ್ಗೆ ದಾಖಲಾಗ್ತೀವಂತೆ. ಅದಕ್ಕೆ ಹೇಳೋದು ಅಶ್ಶಫಾಅತ ಹಬ್ಲನಾ ಫಿಲ್ ಕಿಯಾಮತಿ ಮುಶ್ಫಿಕಾ ವಹಲನಾ ಇಲ್ಲಾ ಯಾ ಸಯ್ಯಿದಿ ಖೈರನ್ ನಬಿ. ನಮಗೆ ಶಫಾತ್ ಕೊಡಿ ರಸೂಲುಲ್ಲಾಹ್ ಅಂತ ಹೇಳಿ. ಏನು ಸಲಾಂ ವಿಚಾರ ಹೇಳಿದ್ದು? ಇನ್ನಲ್ಲಾಹ, ನಿಶ್ಚಯವಾಗಿ ಅಲ್ಲಾಹು ತಾಲಾ, ವ ಮಲಾಯಿಕತುಹು, ಅವನ ಫರಿಷ್ಠೆಗಳು. ಹೂ ಅಂತ ಹೇಳಿದ್ರೆ ಅವನ ಫರಿಷ್ಠೆಗಳು. ಯಾವ ಫರಿಷ್ಠೆ? ಅಲ್ಲಾಹನ ಫರಿಷ್ಠೆಗಳು. ಯುಸಲ್ಲೂನ, ಅವರು ದುರೂದ್ ಹೇಳ್ತಾ ಇದ್ದಾರೆ. ಯಾರೆಲ್ಲ? ಅಲ್ಲಾಹ್ ಮತ್ತು ಅಲ್ಲಾಹನ ಫರಿಷ್ಠೆ. ಅಲ್ಲಾಹ್ ಎಲ್ಲೂ ಕುರ್ಆನಲ್ಲಿ ಹೇಳಿಲ್ಲ, ಎಲ್ಲೂ ಹದೀಸಲ್ಲಿ ಹೇಳಿಲ್ಲ, ನಾನು ನಮಾಜ್ ಮಾಡ್ತೀನಿ ನೀವು ನಮಾಜ್ ಮಾಡಿ. ಒಂದ್ ಕಡೆ ತೋರಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾನು ರೋಜಾ ಮಾಡ್ತೀನಿ ನೀವು ರೋಜಾ ಮಾಡಿ, ಎಲ್ಲೂ ತೋರಿಸ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಜಕಾತ್ ಮಾಡ್ತೀನಿ ನೀವು ಜಕಾತ್ ಮಾಡಿ, ಎಲ್ಲೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹಜ್ ಮಾಡ್ತೀನಿ ನೀವು ಹಜ್ ಮಾಡ್ರಿ, ಎಲ್ಲೂ ತೋರಿಸ್ಲಿಕ್ಕೆ ಸಾಧ್ಯವಿಲ್ಲ. ಜಗತ್ನಲ್ಲಿ ಒಂದೇ ಒಂದು ವಿಚಾರ, ನಾನು ಮಾಡಿದ್ದೀನಿ, ನನ್ನ ಫರಿಷ್ಠಗಳು ಮಾಡಿದ್ದೀನಿ, ನೀವು ಮಾಡಿ ಅಂತ ಹೇಳಿದ್ದು ಒಂದೇ ಒಂದು, ಇನ್ನಲ್ಲಾಹ, ಬೇಷಕ್ ಅಲ್ಲಾಹು ಸುಬ್ಹಾನಹು ವ ತಆಲಾ ವಮಲಾಯಿಕತುಹು, ಅವನ ಫರಿಷ್ಠಗಳು, ಯುಸಲ್ಲೂನ, ಅವರು ದುರೂದ್ ಹೇಳ್ತಾರೆ ಅಲನ್ ನಬಿ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ. ಯಾ ಅಯ್ಯುಹಲ್ಲದೀನ ಆಮನು, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾ ಅಯ್ಯುಹಲ್ ಮುಸ್ಲಿಮ್ ಅಂತ ಹೇಳಿಲ್ಲ, ಯಾ ಅಯ್ಯುಹಲ್ ಮುಸ್ಲಿಮ್ ಅಂತ ಹೇಳಿಲ್ಲ, ಯಾ ಅಯ್ಯುಹಲ್ ಇಸ್ಲಾಂ ಅಂತ ಹೇಳಿಲ್ಲ, ಯಾ ಅಯ್ಯುಹಲ್ಲದೀನ ಆಮನು. ಏನು ಆಮನ ಅರ್ಥ? ಓ ಸತ್ಯ ವಿಶ್ವಾಸಿಗಳೇ, ಓ ಸತ್ಯವನ್ನು ವಿಶ್ವಾಸ ಮಾಡುವವರೇ. ಆ ವರ್ಡ್ಗೆ ಬಹಳ ಪ್ರಾಮುಖ್ಯತೆ ಇದೆ. ಎಲ್ಲ ಮುಸ್ಲಿಮ್ ಅಂತ ಹೇಳಿಲ್ಲ, ಮುಸಲ್ಮಾನ ಆದವನೆಲ್ಲ ಮುಕ್ಮಿನ್ ಅಲ್ಲ. ಮುಕ್ಮಿನ್ ಆದವನು ಮುಸಲ್ಮಾನ ಆದ್ಮೇಲೆ ಮುಕ್ಮಿನ್ ಆಗ್ಲಿಕ್ಕೆ ದಾರಿ ಇರುತ್ತವನು ಯಾರು? ಯಾ ಅಯ್ಯುಹಲ್ಲದೀನ ಆಮನು, ಓ ಸತ್ಯ ವಿಶ್ವಾಸಿಗಳೇ, ಸಲ್ಲು, ನೀವು ದುರೂದ್ ಹೇಳ್ರಿ, ಸಲ್ಲು, ನೀವು ದುರೂದ್ ಹೇಳ್ರಿ ಅಲೈಹಿ, ಅವರ ಮೇಲೆ. ಯಾರ ಮೇಲೆ? ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ. ವ ತಸ್ಲೀಮಾ, ಸಲಾಂ ಕೂಡ ಹೇಳ್ರಿ. ಅದಕ್ಕೆ ಹೇಳೋದು, ನಮಗೆ ದುನಿಯಾದಲ್ಲಿ ಏನು ಇಲ್ಲ, ಜಗತ್ನಲ್ಲಿ ನಮ್ಗೆ ಏನು ಇಲ್ಲ. ಇವತ್ತು ಹೋದ್ರೆ ಮುಗ್ದೋಯ್ತು ನಮ್ದು. ನನ್ನ ಮಾತನ್ನು ಕೊನೆಗೊಳಿಸ್ತಾ ನಿಮ್ ಜೊತೆ ಪ್ರೀತಿ ಪೂರ್ವಕವಾಗಿ ಹೇಳ್ತಾ ಇರೋದು, ಈಗಾಗಲೇ ಸಮಯ ತುಂಬಾ ಮೀರಿದೆ, ನನಗೆ ಗೊತ್ತಿದೆ. ಈ ಮೊಹಲ್ಲದಲ್ಲಿ ನೀವು ನಮಗೆ ಕೊಡ್ತಾ ಇರೋ ಬೆಂಬಲ ಬಹಳ ದೊಡ್ಡ ಬೆಂಬಲ. ಯಾವುದೋ ಒಂದು ಊರಿಂದ ಬಂದಂತಹ ಒಬ್ಬ ಕನ್ನಡ ಮೌಲಾನ ಅಂತ ಹೇಳೋನು, ನಮ್ಮ ಹೆಸರು ತುಂಬಾ ಮಂದಿ ಕನ್ನಡ ಮೌಲಾನ ಅಂತ. ಮೌಲಾನಗಳು ಯಾರು ಕನ್ನಡದಲ್ಲಿ ಬಯಾನ್ ಮಾಡಲ್ಲ ಅಂತ. ಒಂದು ಪೊಲೀಸ್ ಮುಂದೆ ಬಯಾನ್ ಮಾಡ, MLA ಮುಂದೆ ಬಯಾನ್ ಮಾಡಿದಾಗ, ಏ ಮೌಲಾನ तुम्हें कन्नड़ बात करते हैं? हाँ सर, मैं माताಡ್ತೀನಿ ಕನ್ನಡ. ಏ ಮೌಲಾನ ಕನ್ನಡ ಬಾತ್ करता, क्या बोलते तू? ಈಗ ಇರುವಂತ MLA ಕೋಮರೆಡ್ಡಿ ಸಾಹೇಬ್ರೆ, ಬೇರೆ ಯಾರಲ್ಲ. ನವಲಗುಂದದಲ್ಲಿ ಮೀರಾದ್ ಪ್ರೋಗ್ರಾಮ್ ಅಲ್ಲಿ ನಾನು ಹೇಳಿದೆ, ಸರ ಕನ್ನಡ ಮಣ್ಣಲ್ಲೇ ಹುಟ್ಟಿದ್ದೀನಿ, ಕನ್ನಡಿಗರಲ್ಲೇ ಜನಿಸಿದ್ದೀನಿ, ಕನ್ನಡ ತಾಯಿಯಲ್ಲಿರುವಂತವರಲ್ಲೇ ಜನಿಸಿದ್ದೀನಿ, ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿ ನೋಡ್ತೀರನ್ರಿ ಅಂದ. ಚೆಕ್ ಮಾಡಿದ್ರು, ಅಲ್ಲಿ ಕನ್ನಡದಲ್ಲಿ ಮೌಲಾನಗಳು ಇರ್ತಾರಲ್ಲ. ನಾವ್ ಹೇಳಿದ್ವಿ, ಸರ್ ಕನ್ನಡದಲ್ಲಿ ಮೌಲಾನಗಳು ಇಲ್ದೇನಲ್ಲ, ಈ ಊರ್ ಕಡೆ ಉರ್ದು ಜಾಸ್ತಿ ಮಾತಾಡ್ತೀವಿ ನಾವು. ಅವರು ಹೆಚ್ಚಿನ ಇಲ್ಮ ಕಲೀಲಿಕ್ಕೆ ಹೊರಗಿನ ಊರಿಗೆ ಹೋಗ್ತಾರ. ಅವ್ರು ಉರ್ದು ಅಲ್ಲೇ ಬಹಳ ಖಾಸ್ ಆಗಿರ್ತಾರ. ಅವ್ರಿಗೆ ಊರಿನ ಕನ್ನಡದಲ್ಲಿ ಈ ಕನ್ನಡ ಯಾಕಂತ ಕೇಳಿದ್ರೆ, ತಾಯಿಗಳ ನಿಮ್ಮಿಂದ ಏನಾದ್ರು ತಪ್ಪಾಗಿರೋದು. ಅಲ್ಲಿ ಪಾಯಿಂಟ್ ಬರ್ತೀವಿ ನಾವು. ನೀವು ಮದ್ರಸೆ ಕಲ್ತಿದ್ರೆ ನಿಮ್ಮ ಮಕ್ಕಳು ಉರ್ದೋರಾಗೋರು, ನಿಮ್ಮ ಮಕ್ಕಳು ಅರಬಿಯವರಾಗೋರು. ಬೇಜೋಮ ಅಂತ ಹೇಳಿದ್ರೆ ಬಾದ್ಮೇಲೆ ತುಂಬಾ ಕಲ್ತೆ ಮನೆಗಂಟ ಬರ್ತೀವಿ, ನೀವು ಮುಂದೆ ಮನೆಗಂಟ ಬರ್ತೀವಿ. ಅಮರ ಬಚ್ಚಂಗ ಬರ ಆಮೇಲೆ ತುಮ್ ಬೋಲ್ನ ಅಂದವರಿಂದಾರ. ನಮಗೆ ಮುಖ ನೋಡಿ ಹೇಳ್ದವರಿದ್ದಾರ.
ಮತ್ತೆ ಹೇಳ್ತಾ हमारा बच्चों को इंटरेस्ट नहीं है मांगने जाओ तुम्हें हमारा बच्चों को इंटरेस्ट नहीं है ಎಲ್ಲ ಅರ್ಥ ಆಗ್ತದೆ ಯಾರಾದ್ರೂ ಕಬ್ರೊಳಗೆ ಹೋದವ್ರು ವಾಪಸ್ ಬಂದಿದ್ರೆ ಎಲ್ಲ ಹೇಗೆ ಕರ್ಕೊಂಡ್ ಹಾಕ್ತಿದ್ರಿ ನೀವು ಕುರಿ ಮರಿ ದೊಡ್ಡಿಗೆ ಹೆಂಗ್ ಹಾಕ್ತಿದ್ರಿ ಎಲ್ಲ ತಂದು ಹಾಕ್ತಿದ್ರಿ ನೀವು ಯಾರು ಕಬ್ರೊಳಗೆ ಹೋದ್ರು ವಾಪಸ್ ಬಂದಿಲ್ಲಲ್ಲ ನಿಮ್ಗೆ ಅದ್ರ ತ್ರಾಸ್ ಗೊತ್ತಿಲ್ಲ ಗೊತ್ತಾಗ್ಬೇಕಂತ ಏನಾಗ್ಬೇಕು ಅಂತ ಹೇಳಿದ್ರೆ 1-2 ತಿಂಗಳು ರೋಗದಲ್ಲಿ ಮಲ್ಕೋಬೇಕು ನಾವು ಅವಾಗ ಅಲ್ಲಾ ಶುಭಕರ್ ಅಲ್ಲಾ ए दुआ करवा ए वहंगा जाबा ए मौलाना बुलाबा तावीज लेके बा तावीज ಗಿಂತ ಮುಂಚೆ ನಾ ತಾವೀಸ್ ತಪ್ಪು ಅಂತ ಹೇಳ್ತಾ ಇಲ್ಲ ತಾವೀಸ್ ಬೇಕು ಏನು ಅಲ್ಲಾಹ್ ದೇವ್ರ ಜೊತೆ ಕೇಳದೆ ಅಲ್ಲಾಹ್ ಜೊತೆ ಕೇಳದೆ ಅಲ್ಲಾಹನಿಗೆ ಇಬಾದತ್ ಮಾಡ್ದೆ ಅಲ್ಲಾಹ್ ಜೊತೆ ಮಾತಾಡ್ದೆ ಡೈರೆಕ್ಟ್ ಆಗಿ ತಾವೀಸ್ ಹೋದ್ರೆ ತಾವೀಸ್ ಏನ್ ಕೆಲಸ ಮಾಡ್ಬೇಕು ತಾವೀಸ್ ಏನ್ ಕೆಲಸ ಮಾಡ್ಬೇಕು ತಾವೀಸ್ ಏನ್ ಕೆಲಸ ಮಾಡ್ಬೇಕು ನಮ್ಮ ಸೃಷ್ಟಿ ಮಾಡಿದವನು ಅಲ್ಲ ಕೈಕಾಲ್ ಕೊಟ್ಟವನು ಅಲ್ಲ ಕಣ್ಣು ಕೊಟ್ಟವನು ಅಲ್ಲ ಜೀವನ ಕೊಟ್ಟವನು ಅಲ್ಲ ರೊಕ್ಕ ಕೊಟ್ಟವನು ಅಲ್ಲ ಊಟ ಕೊಟ್ಟವನು ಅಲ್ಲ ಜೀವನ ಕೊಟ್ಟವನು ಅಲ್ಲ ಯಾವ್ದು ಅವನ ಜೊತೆ ಕೇಳಂಗಿಲ್ಲ ಅವ್ನಿಗೆ ಯಾವ್ದು ಶುಕ್ರ ಹೇಳಂಗಿಲ್ಲ ಡೈರೆಕ್ಟ್ ಮೌಲಾನಾ ಮುझे बहुत परेशानी है तावीज़ दो ಅದಕ್ಕೆ ಆ ಮುಂದೆ 10,000 ಕೇಳಿದ್ರು ಕೂಡ ಎಲ್ಲಿಂದ ಇದ್ದು ಸಾಲ ಮಾಡಿ ಅದು ಹಾಕ್ಬಿಡ್ತೀವಿ ಏನ್ ಬರ್ಕತ್ತ ದುಡ್ಡಿಗೆ ಗಪ್ಪ ಅದೇ ನಿಮ್ ಮಕ್ಕಳಿಗೆ ಕಳಿಸ್ರಿ ಮತ್ತೆ ಇಲ್ಲಿ ಒಂದು 200 ರೂಪಾಯಿ ಆದ್ರೂ ಕೊಡ್ರಿ ಅಂದ್ರೆ ನೈ ಬೇಸ್ತಾ जरूरत इसमें जाओ तो हमारे गांव का हालत बोल रहा हूं मैं दूसरों का नहीं ये सच्चे की नहीं सच्चे की नहीं तुम दिल से बोलो सच्चे वो मैं पीछे से नहीं बात करता सामने से बात करने वाला तुम्हें क्या भी समझो मेरे बारे में ये क्या बोलते हो क्या भी बोलो मैं टेंशन नहीं करता तुम्हें पहला सोचो तावीज है कैसा बोले तो शैतान का प्रॉब्लम है जिन्नात का प्रॉब्लम है सब है हमें मानते हैं मगर क्या है पहले हमारा खालिक को सामने जाके एक सजदा करो एक सजदा करो मैं पहले ये भी वजह बोलता हूँ हमें नहीं पड़ा मालूम नहीं है कैसा सजदा पढ़ने का तुम्हें मालूम नहीं है नहीं कितना रकम मालूम करो वैसा सजदा करो मेरा से पहले तुम्हारा नमाज कबूल होती सच बोलता हूँ मौलाना से ज्यादा तुम्हारा नमाज बहुत जल्दी कबूल होता आम इंसान को नमाज कबूल होता क्यों बोलो हमें सीखे सो है हमें छोटे से गलती करे तो ऊपर वाला पकड़ने वाला तू सीखे कि नहीं कितना सूरत मालूम है क्यों गलत पड़े सूरत कैसा बन रकम कैसा बनना कैसा नमाज पढ़ना तुम्हें सब जानकारी हो के भी तुम्हें नमाज नहीं पढ़े तुम्हारा नमाज कैसा करे इसलिए तू क्या करना जहन्नम में जाके एक बार अगर आम इंसान सादा इंसान तुम्हारे जैसा माँ तुम्हारे जैसा बाप लोग तुम्हें नमाज पढ़े क्या भी मालूम होने की जरूरत नहीं थी तुम्हें सीधा हो अल्लाह अकबर बांधो मौलाना क्या पढ़ते वैसा जाओ सीधा जाओ अल्लाह अकबर समी अल्लाह लिमन हमीदा अल्लाह अकबर अल्लाह अकबर अल्लाह अकबर अल्लाह अकबर करो 4 रकात है मेरा से जल्दी पहले तुम्हें जाते ना जन्नत को अल्लाह क्या बोले अल्लाह का क्या होना सजदा होना अल्लाह का सजदा होना है वो सजदा फर्ज है करो और दूसरी रमजान के महीने में रोजा बहुत नाराज है चीज में औरतें रहती है नहीं इसलिए बोल रहा हूं तुम्हें तुम्हारा शौहर को तुम्हारा माँ बाप को तुम्हारा बच्चों को सबसे पहला उसका तुम लोग हैं एक औरत अच्छे हुई एक घर अच्छे बनता एक घर अच्छा हुआ पूरा हमारा इलाका अच्छे होते ಒಂದು ಹೆಣ್ಣು ಸರಿ ಆದ್ರೆ ಅವಳು ಮನೆ ಸರಿ ಆಗ್ತದಂತೆ ಮನೆ ಸರಿ ಆದ್ರೆ ಊರೇ ಸರಿ ಆಗ್ತದಂತೆ ಯಾಕಂದ್ರೆ ಹೆಣ್ಣಿಗೆ ಅಷ್ಟು ಶಕ್ತಿ ಇದೆ ನೀವ್ ಹೇಳ್ರಿ ನಿಮ್ ಗಂಡನನ್ನ जाओ बे नमाज को जाओ ये सदा करके आओ दुआ करो हमारे बारे में भी सुबह से शाम तक हमें भी तकलीफ रहता है कि नहीं दुआ करो हमारे बारे में कम से कम मैं अभी आपको सवाल करता हूँ तुम्हें सोचो कितना साल हुआ तुम्हारा शादी होके कभी भी एक बार तुम्हारा बीवी के बारे में कभी भी एक बार कभी भी दुआ करे क्या सोचो नहीं है हमें सोचे नहीं दुआ करने के लिए एक औरत कभी भी उनके शौहर के बारे में उनके बच्चे के बारे में कभी भी सोचे क्या एक बार दुआ करने के लिए सोच नहीं हमें